ಹೆಲೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಸ್ಕೂಲ್ಗೆ ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದಿನಾನು ಏನಾದರೂ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ನಾನು ಯಾವಾಗಲೂ ಒಂದೊಂದು ಟೈಮ್ ಮಾಡ್ಕೊತಾ ಇರ್ತೀನಿ. ಬಟ್ ಇವತ್ತು ನನ್ನ ಮಗಳಿಗೂ ಕೂಡ ಅದನ್ನು ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳ್ಸೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಅವಳು ಕೂಡ ಅಷ್ಟೊಂದೇನು ಇಷ್ಟಪಡಲ್ಲ, ಬಟ್ ತಿಂತ ಇಷ್ಟ ಆಗುತ್ತೆ ಮಕ್ಕಳಿಗೆ. ಹಾಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಬೇಕಾಗಿರುವಂಥ ತರಕಾರಿಯನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ನಾನು ಕೆಲವೊಂದು ತರಕಾರಿಯನ್ನು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಾನೀಗ ಒಂದೊಂದೇ ತರಕಾರಿಯನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. 1 ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ಕೂಡ ಹಾಕ್ತಾಯಿದ್ದೀನಿ. ಕ್ಯಾಬೇಜ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. 2 ಟೊಮೊಟೊನ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಬ್ರೇಕ್ಫಾಸ್ಟ್ನ ನೀವು ಬೆಳಗ್ಗೆನೇ ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ಫುಲ್ ಆಗಿರೋ ಥರನೂ ಅನಿಸುತ್ತೆ. ಹಾಗೆ ಬೇಗನೂ ಕೂಡ ಹಸಿವು ಆಗೋದಿಲ್ಲ. ಹಾಗೆ ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ತುಂಬಾ ಒಳ್ಳೆ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟು. ಮಕ್ಳಿಗಂತೂ ಒಂದು ಸಲ ತಿಂದರೆ ಅವರು ತುಂಬಾ ಇಷ್ಟಪಟ್ಟು ಮತ್ತೆ ತಿಂತಾನೆ ಇರ್ತಾರೆ. ಹಾಗೆ ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಬೇಕಂದರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಬಾಯಲ್ಲಿ ಸಿಗಾಕೊಳ್ಳುತ್ತೆ. ಸೊ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಹಾಕ್ಕೊಂಡ್ಮೇಲೆ ನಾವು ಇದನ್ನು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ನಾವು ದೋಸೆ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಮೊದಲಿಗೆ ನಾನು ಈ ರೀತಿ ಹಾಗೆಯೇ ಡ್ರೈ ಆಗಿ ಎಲ್ಲನೂ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಜಾಸ್ತಿ ಒಂದೇ ಸಲ ಹಾಕಿದ್ರೆ ಅದು ಸ್ವಲ್ಪ ಮೆತ್ತಗಾಗಿಬಿಟ್ರೆ ನಮಗೆ ಹಂಚ್ ಮೇಲೆ ಹಾಕೋದಕ್ಕೂ ಬರಲ್ಲ. ಅದಾದಮೇಲೆ ತಿರುವು ಹಾಕೋದಕ್ಕೂ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಸೊ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಒಂದೇ ಸಮ ಹಾಕ್ಕೊಳೋದಕ್ಕೆ ಹೋಗಬೇಡಿ. ಸೊ ಇದೇ ರೀತಿಯೇ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಆದಷ್ಟು ಬಿಸಿಯಾಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಕಡಲೆ ಹಿಟ್ಟಿಂದ ಮಾಡಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದ್ರಿಂದ ಅದ್ರ ಘಮ ಕೂಡ ನೀವು ತಿಂತಾ ಇರುವಾಗ ಕ್ರಂಚಿಯಾಗಿ ಬರುತ್ತೆ. ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ಹೆಲ್ದಿಯಾದ ಒಂದು ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ತರಕಾರಿನೂ ಆ್ಯಡ್ ಮಾಡಿರ್ತೀವಲ್ವ, ಮಕ್ಳಿಗೂ ಕೂಡ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದು. ಹಾಗೆ ನಾನಿಲ್ಲಿ ಹಂಚನ್ನು ಚೆನ್ನಾಗಿ ಕಾಸ್ಕೋಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆಯನ್ನು ಹಚ್ಚಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಹಂಚು ಕಾಯ್ದೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ತುಂಬ ಚೆನ್ನಾಗಿ ಕಾಯಿಸ್ಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು ಹಂಚನ್ನು. ಹಾಗೆ ಲೋ ಫ್ಲೇಮಲ್ಲಿ ಇಡಬೇಕು. ನಾವು ಈ ಹಿಟ್ಟನ್ನು ಈ ರೀತಿ ದೋಸೆ ಥರ ಅಂತೂ ಹಾಕೋಕ್ಕಾಗಲ್ಲ, ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ. ಲೈಟಾಗಿ ಆಯಿಲನ್ನು ಯೂಸ್ ಮಾಡ್ಬೋದು ಅಷ್ಟೇ, ಬೇಕು ಅಂತಂದರೆ. ಇಲ್ಲಾಂದರೆ ತುಪ್ಪನಾದರೂ ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಮತ್ತೆ ನಾನು ಇನ್ನೊಂದು ಸೈಡು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ತರಕಾರಿಗಳೆಲ್ಲ ಹಾಫ್ ಬೆಂದಿರುತ್ತೆ, ಹಾಗಾಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ನನ್ನ ಮಗಳಿಗೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟು ಹಾಗೆ ಲಂಚ್ಗೆ ಇದನ್ನೇ ಪ್ಯಾಕ್ ಮಾಡಿದೆ. ಹಾಗೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಫ್ರೂಟನ್ನು ಇಡ್ತಾಯಿದ್ದೀನಿ. ಸೊ ಕರ್ಬೂಜ ಫ್ರೂಟ್ ಇತ್ತು. ಸೊ ಹಾಗಾಗಿ ಅದನ್ನೇ ಕಟ್ ಮಾಡಿ ಇಡೋಣ ಅಂತ ಇಡ್ತಾಯಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ತಿನ್ಕೊಂಡು ಹೋಗ್ತಾಳೆ. ಅದಾದಮೇಲೆ 9 o'clockಗೆ ಸ್ನ್ಯಾಕ್ ಬ್ರೇಕ್ ಅಂತ ಬಿಡ್ತಾರೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸು ಹಾಗೆ ವೆಜಿಟೇಬಲ್ಸ್ ಇಲ್ಲ ಅಂತಂದರೆ ಈ ರೀತಿ ಹಣ್ಣುಗಳನ್ನ ನಾನು ಕಟ್ ಮಾಡಿ ಇಡ್ತೀನಿ. ಹಣ್ಣು ಅಂತಂದರೆ ಅವಳಿಗೆ ಯಾವ್ದು ಇಷ್ಟ ಇರುತ್ತೋ ಅದೇ ಹಣ್ಣು, ಹಾಗೆ ಸೀಸ್ನಲ್ ಫ್ರೂಟ್ಸ್ ಯಾವುದ್ಯಾವ್ದು ಸಿಗುತ್ತೋ ಅದನ್ನೆಲ್ಲ ಕೂಡ ಇಡ್ತಾಯಿದ್ದೀನಿ. ಸೊ ಕರ್ಬೂಜ ಹಣ್ಣು ತುಂಬಾ ಸ್ವೀಟಾಗಿತ್ತು ಈ ಸಲ ತಂದಿದ್ದು. ಯಾವುದೇ ರೀತಿ ಜ್ಯೂಸ್ ಮಾಡ್ಕೋಬೇಕು ಅನ್ನೋ ಥರ ಏನು ಅನ್ನಿಸ್ಲಿಲ್ಲ. ಕೆಲವೊಂದು ಸಲ ಸಪ್ಪೆ ಇದ್ದರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣ ಸಕ್ಕರೆ ಹಾಕ್ಕೊಂಡು ಅನ್ನೋ ಥರ ಇರುತ್ತೆ. ಹಣ್ಣು ಅಷ್ಟು ಚೆನ್ನಾಗಿರಲ್ಲ. ಬಟ್ ಈ ಸಲ ತುಂಬಾ ಸ್ವೀಟಾಗಿತ್ತು ಕರ್ಬೂಜ ಹಣ್ಣು. ಸೊ ಹಣ್ಣನ್ನು ಕಟ್ ಮಾಡಿ ಪೀಸ್ ಮಾಡಿ ಬಾಕ್ಸಿಗೆ ಪ್ಯಾಕ್ ಮಾಡಿಟ್ಟೆ. ಅದಾದಮೇಲೆ ಅದ್ರ ಜೊತೆಗೆ ನಾನು ಇಲ್ಲಿ ನಾನು ಮಾಡಿದ್ನಲ್ವ ಬೇಸನ್ ಚೀಲ ಅಂತ, ಸೊ ಅದನ್ನು ಕೂಡ
ಪ್ಯಾಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಾಸ್ ತುಂಬ ಚೆನ್ನಾಗಿರುತ್ತೆ. ಸಾಸ್ ಬೇಡ ಅಂತಂದರೆ ನೀವು ಕೊಬ್ಬರಿ ಚಟ್ನಿ ಆ ಥರ ಏನಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೂ ಕೂಡ ಹಾಗೆ ತಿನ್ಕೋಬೋದು. ಸೊ ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಓಟ್ಸಿಂದ ಮಾಡುವಂಥದ್ದು. ಪ್ಲೇನ್ ಓಟ್ಸ್ನ ನಾನು ತೊಗೊಂಡಿದ್ದೀನಿ. ಅಲ್ಲಿ 1, 2, 3 ಸ್ಪೂನಷ್ಟು ನಾನು ಓಟ್ಸನ್ನು ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಹಾಕ್ಕೋಬೋದು, ಬಟ್ ಅದೇ ಜಾಸ್ತಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಅಷ್ಟೇ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಗ್ಲಾಸಷ್ಟು ಬಿಸಿ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಬಿಸಿ ಹಾಲನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ಚೆನ್ನಾಗಿ ನೆನಿಬೇಕಲ್ವ ಓಟ್ಸು. ಸೊ ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ. ಅದಾದಮೇಲೆ ಅದಕ್ಕೆ ನಿಮ್ಮ ಮನೇಲಿ ಯಾವ್ಯಾವುದು ಫ್ರೂಟ್ಸ್ ಇರುತ್ತೋ ಎಲ್ಲ ಫ್ರೂಟ್ಸ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ದಾಳಿಂಬೆ ಹಣ್ಣಿತ್ತು, ಸೊ ಹಾಗಾಗಿ ನಾನು ದಾಳಿಂಬೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬನಾನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬನಾನ ಇಷ್ಟ ಇಲ್ಲ ಅಂತಂದರೆ ಆ್ಯಪಲ್ನ ಆ್ಯಡ್ ಮಾಡ್ಕೋಬೋದು. ಅದ್ರ ಬದಲು ಸ್ಟ್ರಾಬೆರಿ ಆ್ಯಡ್ ಮಾಡ್ಕೋಬೋದು. ಯಾವುದಾದ್ರೂ 1 ಅಥವಾ 2 ಫ್ರೂಟನ್ನು ನೀವು ಇದ್ರ ಜೊತೆಗೆ ತೊಗೋಬೋದು. ಹಾಗೆ ಇದ್ರ ಜೊತೆ ನೀವು ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಗ್ರೇಪ್ಸ್ ಅಥವಾ ವಾಲ್ನಟ್, ಬಾದಾಮಿ, ಪಿಸ್ತಾ ಯಾವುದಿರುತ್ತೋ ಅದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಹಾಗೆ ಸೀಡ್ಸ್ಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಇವತ್ತು ಬರೀ ಫ್ರೂಟ್ಸನ್ನು ಆ್ಯಡ್ ಮಾಡಿಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಹನಿ ಎಷ್ಟು ಬೇಕೋ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಸ್ವೀಟಿಗೆ ಬೇಕಾಗುತ್ತಲ್ವ, ಸೊ ಹಾಗಾಗಿ ಇಲ್ಲ ಅಂತಂದರೆ ನೀವು ಬೆಲ್ಲನಾದರೂ ಹಾಕ್ಕೋಬೋದು. ಬಟ್ ಬೆಲ್ಲದ ಬದಲು ಜೇನುತುಪ್ಪ ತುಂಬಾ ಸ್ವೀಟ್ ಕೊಡುತ್ತೆ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಜೇನುತುಪ್ಪನ ಹಾಕಿದ್ದೀನಿ. ಕೆಲವೊಬ್ಬರು ಹಾಗೇ ತಿಂತಾರೆ, ಇಲ್ಲ ಅಂತಂದರೆ ಖರ್ಜೂರನ ಕೂಡ ನೀವು ಪೇಸ್ಟ್ ಮಾಡಿ ಖರ್ಜೂರನ ಹಾಕ್ಕೋಬೋದು. ಅದನ್ನು ಕೂಡ ನ್ಯಾಚುರಲ್ ಸ್ವೀಟ್ನೆಸ್ ಬರುತ್ತಲ್ವ, ಹಾಗಾಗಿ ಸೊ ನಾನಿಲ್ಲಿ ಜೇನುತುಪ್ಪ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಟ್ಸು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನನ್ನ ಮಕ್ಕಳಿಬ್ಬರು ಕೂಡ ಇದನ್ನು ತಿಂದ್ವಿ, ಸೂಪರಾಗಿತ್ತು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಒಳ್ಳೆಯ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಅವನು ಕೂಡ ಸುಮ್ಮನೆ ತಿಂತಾನೆ. ಈ ಥರ ಓಟ್ಸು ಹೊಸದೇನಾದರೂ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಮಧ್ಯಾಹ್ನಕ್ಕೆ ನಾನು ಬೇಸನ್ ಚೀಲ ತಿಂದೆ, ಬೆಳಿಗ್ಗೆ ಓಟ್ಸ್ ತಿಂದಿದ್ನಲ್ವ, ಹಾಗಾಗಿ. ಅದಾದಮೇಲೆ ಕರ್ಬೂಜ ಹಣ್ಣು, ಆ್ಯಪಲ್ 2 ಕೂಡ ತಿಂದೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.